ಯಾವುದೇ ಒಂದು ವ್ಯಕ್ತಿಯು ಕೂಡ ಕರ್ಮ ಮಾಡದೆ ಸುಮ್ಮನಿರ್ಲಿಕ್ಕೆ ಆಗುತ್ತಾ ಅನ್ನೋದೊಂದು ಕ್ವಶನ್ ಇರ್ತದೆ ಅಂತ ಹೇಳಿದ್ರೆ ನಾವು ಕಾರ್ಯವನ್ನು ಮಾಡಿದ್ರೆ ಕೂಡ ಮಾಡದೇ ಇದ್ರೆ ಕೂಡ ನಮ್ಮ ಕರ್ಮ ಫಲ ಅನ್ನೋದು ದಿನನಿತ್ಯ ಆಗ್ತಾನೆ ಇರ್ತದೆ. ಯಾವ ರೀತಿ ಅಂತ ಹೇಳಿದ್ರೆ ನಮಗೆ ಆ ಒಂದು ಏನ್ ಹೇಳ್ತಾರೆ ನೈಸರ್ಗಿಕ ಅಥವಾ ಒಂದು ನಮ್ಮ ಏನು ನೇಚರ್ ಇರ್ತದಲ್ಲ ಅದು ನಮಗೆ ತಳ್ಳುತ್ತದಂತೆ. ಅಂದ್ರೆ ಕರ್ಮ ಫಲ ಮಾಡು ಅಂತ ಹೇಳಿ ನಮಗೆ ಮುಂದೂಡ್ತದಂತೆ ಹೇಳಿದೆ ಮಾಡು ಅಂತ ಹೇಳಿ. ಹಾಗಿದ್ರೆ ಸುಮ್ಮನೆ ಇದ್ರೆ ಕೂಡ ಕರ್ಮ ಆಗ್ತದ ಅಂತ ಹೇಳಿದ್ರೆ ಹೌದು. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನೆ, ಕಾರ್ಯ ಮಾಡು, ಕಾರ್ಯ ಮಾಡಿದ್ರು ಕರ್ಮ ಇರುತ್ತೆ, ಕಾರ್ಯ ಮಾಡದಿದ್ರು ಕರ್ಮ ಇರುತ್ತೆ. ಈಗ ನೀನ್ ಸುಮ್ಮನೆ ಇದೆಯಾ ಅಂತ ಹೇಳಿದ್ರೆ ಕೂಡ ಕರ್ಮ ಇರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನಿನ್ನ ಇಂದ್ರಿಯಗಳನ್ನೋದು, ಈಗ ನಾನು ಸುಮ್ಮನೆ ಇದೇನೆ ಮಾತ್ರ, ನನ್ನ ಕಣ್ಣುಗಳು ನೋಡ್ತಾ ಇದೆ, ಕಿವಿಗಳು ಕೇಳ್ತಾ ಇದೆ, ಹಾಗೆ ನನ್ನ ಇಂದ್ರಿಯಗಳು ಎಲ್ಲವನ್ನು ಒಂದು ಅಬ್ಸರ್ವ್ ಮಾಡ್ತಾ ಇದೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಒಂದು ಆಲಿಸ್ತಾ ಇದೆ. ಹಾಗಿದ್ರೆ ಅದು ಕೂಡ ಒಂದು ಕರ್ಮ ಅಂತಾನೆ. ಇದನ್ನ ಯಾಕೆ ಹೇಳ್ತಿದಾರೆ ಅಂತ ಹೇಳಿದ್ರೆ ಒಂದು ಅರ್ಜುನರಿಗೆ ಬುದ್ಧಿವಾದ ಹೇಳುವ ಮಾತಿಂದ ಶ್ರೀಕೃಷ್ಣ ಹೇಳ್ತಾರೆ. ನಾನೊಂದು ಎಂತ ಹೇಳ್ತಾರೆ, ಈ ಶ್ಲೋಕವನ್ನು ಓದಿ ನೆಕ್ಸ್ಟ್ ನಾನೊಂದು ಕಥೆಯ ಮುಖಾಂತರ ಹೇಳ್ತೇನೆ, ಆಗ ನಿಮ್ಗೆ ಬೇಗನೆ ಅರ್ಥ ಆಗ್ತದೆ. ಹಾಗಿದ್ರೆ ಬನ್ನಿ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ. ಭಗವದ್ಗೀತೆ ಅಧ್ಯಾಯ 3 ಶ್ಲೋಕ 5. ಪ್ರಕೃತಿಯಿಂದ ಬಂದ ಗುಣಗಳಿಗೆ ಅನುಗುಣವಾಗಿ ಕರ್ಮವನ್ನು ಪ್ರತಿಯೊಬ್ಬನು ಮಾಡಲೇಬೇಕಾಗುತ್ತದೆ. ಆದುದರಿಂದ ಯಾರು ಒಂದು ಕ್ಷಣವಾದರೂ ಏನನ್ನು ಮಾಡದೇ ಇರಲು ಸಾಧ್ಯವಿಲ್ಲ. ನಾನು ಹೇಳಿದ್ನಲ್ಲಿ ಯಾರು ಕೂಡ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಋಷಿ ಮುನಿಗಳು ಸುಮ್ಮನೆ ಇರ್ತಾರೆ, ಅವರು ಕೂಡ ಒಂದು ಜ್ಞಾನ ಮಾಡ್ತಾ ಇರ್ತಾರೆ, ಅದು ಕೂಡ ಒಂದು ಕರ್ಮ ಅಂತಾನೆ ಹೇಳ್ಬೋದು. ಅಥವಾ ಒಂದು ಏನಾದರೂ ಒಂದು ಮಾಡುವಂತಹ ಶಕ್ತಿ ಮಾಡ್ಲೇಬೇಕು, ಮಾನವಾಗಿ ಹುಟ್ಟಿದ ಮೇಲೆ ಮಾಡ್ತಾರೆ ಅನ್ನೋದನ್ನೇ ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ. ಒಂದು ಸಣ್ಣ ಕಥೆಯ ಮುಖಾಂತರ ಹೇಳ್ತೇನೆ, ಆಗ ಅರ್ಥ ಆಗ್ಬೋದು. ಶಾಂತಪ್ಪ ಎಂಬ ತುಂಬಾ ಒಂದು ರಾಜ, ಒಂದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ದೊಡ್ಡ ರಾಜರು ಏನ್ ಹೇಳ್ತಾರೆ ಅದನ್ನೇ ಎಲ್ಲರೂ ಕೂಡ ಪಾಲಿಸುವಂತಹ ಒಂದು ರಾಜರ ಆಳ್ವಿಕೆ ಇತ್ತು. ಆಗ ರಾಜರ ಆಳ್ವಿಕೆ ಇರುವಾಗ ಶಾಂತಪ್ಪ ಒಬ್ಬ ಮಹಾರಾಜ ಆಗಿರ್ತಾರಲ್ವಾ, ಹಾಗಾಗಿ ಅವನಿಗೆ ಒಂದು ಯೋಚನೆ ಇರ್ತದೆ, ನಾನು ಎಲ್ಲವನ್ನು ಮಾಡಿ ನನಗೆ ಸಾಕಾಗಿದೆ, ಹಾಗಾಗಿ ನಾನು ಇನ್ನು ವಿಶ್ರಾಂತಿ ಪಡಿತೇನೆ ಅಂತ ಹೇಳಿದ್ರೆ ನಾನು ಯಾವುದೇ ಒಂದು ಸೈನ್ಯವನ್ನು ನೋಡುವುದಿಲ್ಲ, ರಾಜ್ಯದಲ್ಲಿ ಏನೇ ಆದ್ರೂ ಕೂಡ ನಾನು ಅದರ ಬಗ್ಗೆ ಗಮನ ಹರಿಸುವುದಿಲ್ಲ ಅಂತ ಹೇಳಿ ಒಂದು ಡಂಗೂರ ಸಾರ್ತಾರೆ. ಊರವರಿಗೆಲ್ಲ ಆಶ್ಚರ್ಯ ಆಗ್ತದೆ, ಈ ರಾಜ ಯಾಕೆ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಅವರಿಗೆ ಮನಸ್ಸಿಗೆ ನೆಮ್ಮದಿ ಬೇಕು. ಹಾಗಾಗಿ ನಾನು ಸುಮ್ಮನೆ ಕೂತ್ರೆ ಎಲ್ಲ ಕೂಡ ಪರಿಹಾರ ಆಗ್ತದೆ, ಮತ್ತೆ ನಾನು ಎಲ್ಲದಕ್ಕೂ ಕೂಡ ಮುಕ್ತಿ ಹೊಂದುತ್ತೇನೆ ಅನ್ನೋ ಒಂದು ಮನೋಭಾವದಿಂದ ರಾಜ ಈ ರೀತಿಯಾಗಿ ಒಂದು ಕ್ರಮವನ್ನು ಕೈಗೊಳ್ತಾನೆ. ಹೋಗಿ ಒಂದು ಸುಮ್ಮನೆ ಕೊಠಡಿಯಲ್ಲಿ ಕೂತಾಗ ಅವನಿಗೆ ಹಸಿವೆ ಆಗ್ತದೆ. ಆಗ ಮಂತ್ರಿಗಳ ಹತ್ರ ಹೇಳ್ತಾನೆ, ನನಗೆ ಊಟ ತಂದು ಕೊಡಿ ಅಂತ ಹೇಳಿ. ಊಟ ತಿಂದಾದ್ಮೇಲೆ ಅವನಿಗೆ ಆ ಕೊಠಡಿಯಲ್ಲಿ ಒಂಥರ ಉಸಿರಾಡ್ಲಿಕ್ಕೆ ಒಂದು ತೊಂದರೆ ಆದಾಗ ಅವನಿಗೆ ಒಂದು ಕಿಟಕಿಯನ್ನು ಓಪನ್ ಮಾಡ್ತಾನೆ. ಆ ಕಿಟಕಿ ಓಪನ್ ಮಾಡಿದಾಗ ಅವನೇನ್ ಮಾಡ್ತಾನೆ, ಆ ಒಂದು ಗಾಳಿಯನ್ನು ಅವನು ತೆಗೆದುಕೊಳ್ತಾ ಇರ್ತಾನೆ. ಅಲ್ಲೇ ಅವನು ರಾಜನ ಒಂದು ಮಗ ಇರ್ತಾನೆ. ಅವನು ಬಂದು ಅಪ್ಪ ನೀನೇನು ಕೂಡ ಮಾಡೋದಿಲ್ವಾ ಇನ್ ಮುಂದೆ ಅಂತ ಹೇಳಿ. ಇಲ್ಲ ಕಂದ, ನಾನು ಸಂಪೂರ್ಣವಾಗಿ ಯಾವುದನ್ನು ಕೂಡ ಮಾಡಲ್ಲ, ನನ್ನ ಕಾರ್ಯ ಏನಂತ ಹೇಳಿದ್ರೆ ಊಟ ಮಾಡೋದು ಮಲಗೋದು ಅದು ಮಾತ್ರ ಮಾಡ್ತೇನೆ, ಮತ್ತೆ ನನಗೆ ಒಂದು ಐಷಾರಾಮಿ ಜೀವನ ನಡೆಸಬೇಕು, ಹಾಗಾಗಿ ನಾನು ಯಾವುದಕ್ಕೆ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಹಾಗಾಗಿ ನಾನು ಎಲ್ಲ ಬಂಧನದಿಂದ ಮುಕ್ತನಾಗಬೇಕು ಅಂತ ಹೇಳಿ ಆ ಮಗನ ಹತ್ರ ಹೇಳ್ತಾನೆ. ಆ ಸಣ್ಣ ಮಗು ಹೇಳ್ತದೆ, ಹಾಗಿದ್ರಪ್ಪ ನೀನು ಊಟ ಮಾಡ್ತೀಯಲ್ಲ ಅದು ಕೂಡ ಒಂದು ಕಾರ್ಯನೇ ಅಲ್ವಾ ಅಂತ ಹೇಳ್ತಾರೆ. ಆಗ ಅವ್ರು ಅಷ್ಟೊಂದು ಯೋಚನೆ ಹೋಗಲ್ಲ. ಮತ್ತೆ ನೀನು ಗಾಳಿ ಉಸಿರಾಡ್ತಿದೀಯಲ್ವಾ ಅದು ಕೂಡ ಒಂದು ಅಂತ ಹೇಳಿದ್ರೆ ಅದು ಕೂಡ ನಿನ್ನದೊಂದು ಕಾರ್ಯನೇ ಅಲ್ವಾ, ಅದೊಂದು ಕರ್ಮನೇ ಅಲ್ವಾ ಅಂತ ಹೇಳಿ. ಈಗ ನನ್ ಜೊತೆ ನೀನ್ ಮಾತಾಡ್ತಿದ್ಯಾ ಅದು ಕೂಡ ಒಂದು ಕರ್ಮನೇ ಅಲ್ವಾ ಅಂತ ಹೇಳಿ. ಆಗ ಒಂದೊಂದೇ ಮಾತನ್ನು ಕೇಳುವಾಗ ಆಗ ರಾಜನಿಗೆ ಅದು ಮನಸ್ಸಿನ ಮೇಲೆ ತುಂಬಾ ಒಂದು ಪ್ರಭಾವ ಬೀರ್ತದೆ. ಹಾಗಿದ್ರೆ ಯಾವುದೇ ಒಂದು ಮನುಷ್ಯ ಕೂಡ ಸುಮ್ಮನಿರ್ಲಿಕ್ಕೆ ಸಾಧ್ಯನೇ ಇಲ್ಲ. ಉಸಿರಾಡುದು ಕೂಡ ಒಂದು ಕರ್ಮ ಅಂತಾನೆ ಹೇಳ್ಬೋದು, ನೋಡುದು ಒಂದು ಕರ್ಮ ಅಂತಾನೆ ಹೇಳ್ಬೋದು, ಕೇಳಿಸಿಕೊಳ್ಳುದು ಕೂಡ ಒಂದು ಕರ್ಮ ಅಂತಾನೆ ಹೇಳುದು, ಅಥವಾ ಸುಮ್ಮನೆ ಕೂತ್ರೆ ಕೂಡ ಅದೊಂದು ಕೂಡ ಕರ್ಮನೇ ಅಂತಾನೆ ಹೇಳ್ಬೋದು. ಹಾಗಾಗಿ ಪ್ರತಿಯೊಂದರಲ್ಲಿ ಕೂಡ ಕರ್ಮ ಅನ್ನೋದಿರ್ತದೆ. ಅದು ನಮಗೆ ನೈಸರ್ಗಿಕವಾಗಿ ನಮ್ಗೆ ಮುನ್ನುಗ್ಲಿಕ್ಕೆ ಅದೊಂದು ಸಹಾಯ ಮಾಡುವಂತಹ ಶಕ್ತಿ ನೈಸರ್ಗಿಕಕ್ಕಿರ್ತದೆ. ಹಾಗಾಗಿ ಯಾವುದೇ ಒಂದು ವ್ಯಕ್ತಿ ಕೂಡ ನಾನು ಮಾಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ಯಾವುದೇ ರೀತಿ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಕರ್ಮವನ್ನು ಪ್ರತಿಯೊಬ್ಬರು ಕೂಡ ಮಾಡ್ತಾರ. ಶ್ರೀಕೃಷ್ಣರೇ ಈ ಶ್ಲೋಕದಲ್ಲಿ ಹೇಳ್ತಾರೆ, ಅರ್ಜುನರಿಗೆ ಹೇಳ್ತಾನೆ, ನಾನು ಸುಮ್ಮನೆ ಇದ್ರೆ ಅಂದ್ರೆ ನಾನು ಯಾವುದೇ ಪಾಪಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಹಾಗಾಗಿ ನಾನು ಸುಮ್ಮನೆ ಕೂತು ಬಿಡ್ತೇನೆ ಕೃಷ್ಣ ಅಂತ ಹೇಳುವಾಗ ಆಗ ಈ ಒಂದು ಉದಾಹರಣೆ ಕೊಡ್ತಾರೆ. ಈಗ ಕೆಲವೊಂದು ಸಂದರ್ಭದಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸುಮ್ಮನೆ ಯಾಕೆ ನಮ್ಗೆ ಬೇಕು ಅದೆಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೇವೆ, ಅಲ್ಲಿ ಕೂಡ ನಮ್ಮ ತಪ್ಪುಗಳಿರ್ತವೆ.
ಯಾವ್ದೋ ಒಂದು ದೊಡ್ಡ ಜಗಳ ಆಗ್ತಾ ಇರ್ತದೆ, ನಮಗೆಲ್ಲ ಕೂಡ ಗೊತ್ತಿರ್ತದೆ ಯಾರು ಸರಿ ಯಾರು ತಪ್ಪು ಅಂತ ಹೇಳಿ. ಯಾರೋ ಒಬ್ಬನಿಗೆ ಅನ್ಯಾಯ ಆಗ್ತಿದೆ ಅನ್ನುವಾಗ ನಾವು ಸುಮ್ಮನೆ ಇರ್ತೇವೆ, ಇನ್ನು ನಮ್ಮ ಮೇಲೆ ಬರ್ತದೆ ಅನ್ನೋದನ್ನ, ಅದು ಕೂಡ ನಮ್ಮ ತಪ್ಪು ಕರ್ಮನೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ನಮ್ಗೆ ಗೊತ್ತಿದ್ರೆ ನಾವು ಹೋಗಿ ಹೇಳ್ಬೋದು. ಅಲ್ಲಿ ಒಬ್ಬ ಒಂದು ನ್ಯಾಯಯುತ ಮನಸ್ಸು ಅಥವಾ ನ್ಯಾಯಯುತ ಒಂದು ಮನುಷ್ಯನ ಬಾಳು ಒಂದು ಬೆಳಗಬಹುದು. ಹಾಗಾಗಿ ನೀನು ಸುಮ್ಮನೆ ಇದ್ರೆ ಕೂಡ ನಿನ್ನ ತಪ್ಪು, ನೀನು ಹೇಳಿದ್ರೆ ಕೂಡ ನಿನ್ನ ತಪ್ಪು, ಅಥವಾ ನೀನು ಅಲ್ಲಿ ಮಾತಾಡಿದ್ರು ತಪ್ಪು, ಮಾತಾಡ ಇದ್ರೆ ಕೂಡ ತಪ್ಪು. ಅದೇ ರೀತಿ ಯಾವ ರೀತಿ ಗೊಂದಲ ಇರ್ತದೆ ನೋಡಿ, ಅದೇ ರೀತಿಯಾಗಿ ಅರ್ಜುನರು ಕೂಡ ಇದೇ ಗೊಂದಲದಲ್ಲಿರ್ತಾರೆ. ಹಾಗಾಗಿ ಮುಂದೆ ಏನಾಗ್ತದೆ ಅನ್ನೋದನ್ನ ಬಿಟ್ಟು, ಇವತ್ತು ನಾನು ಏನ್ ಮಾಡ್ಬೇಕು, ನಾನು ಮಾಡ್ತಾ ಇದ್ದೇನೆ, ಅದನ್ನ ಕರ್ಮವನ್ನು ದೇವರಿಗೆ ಬಿಟ್ಟು ಅಥವಾ ಆ ಒಂದು ಫಲವನ್ನು ದೇವರಿಗೆ ಬಿಟ್ಟು ನೀವು ಕಾರ್ಯವನ್ನು ಮಾಡಿದಾಗ ಶ್ರೀಕೃಷ್ಣರು ಅದನ್ನೇ ಹೇಳ್ತಾರೆ, ನೀನು ಕರ್ಮಕ್ಕೆ ಪ್ರತಿಯಾಗಿ ಫಲವನ್ನು ಬಯಸ್ಬೇಡ, ಆಸೆಯನ್ನು ತ್ಯಾಗ ಮಾಡು, ಮುನ್ನುಗ್ಗು ಅಂತ ಹೇಳುದೇ ಶ್ರೀಕೃಷ್ಣರ ಈ ಒಂದು ಶ್ಲೋಕದಲ್ಲಿ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಕಷ್ಟ, ಇಂಥದ್ದೇ ಕಷ್ಟ ಇರಲಿ, ಮುನ್ನುಗ್ಗಿ. ಗೆಲುವು ಆದ್ರೆ ಕೂಡ ನಿಮಗೆ ಅದರಿಂದ ಒಂದು ಒಳ್ಳೆಯ ಪಾಠ ಕಲಿತೀರ, ಸೋಲಾದ್ರೆ ಕೂಡ ಅದರಿಂದ ಒಳ್ಳೆಯ ಒಂದು ಪಾಠ ಕಲಿತೀರ. ಹಾಗಾಗಿ ಸುಮ್ಮನೆ ಕೂತ್ರೆ ಯಾವುದೇ ಕೂಡ ಪ್ರಯೋಜನ ಇರೋದಿಲ್ಲ. ಹಾಗಾಗಿ ಮುನ್ನುಗ್ಗಿದ್ರೆ ನಿಮಗೊಂದು ಅನುಭವ ಆಗ್ತದೆ, ಮತ್ತೆ ಗೆಲುವು ಅನ್ನೋದು ಕೂಡ ಸಿಗ್ತದೆ, ಮತ್ತೆ ಗೆಲುವು ಹೇಗೆ ಸಾಧಿಸ್ಬೇಕು ಅನ್ನೋದು ನಿಮಗೊಂದು ಅರಿವಾಗ್ತದೆ ಅನ್ನೋದನ್ನೇ ಈ ಶ್ಲೋಕ ಹೇಳ್ಕೊಡ್ತದೆ. ಶ್ಲೋಕ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸುತ್ತಿದ್ದೆ.